ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಭೂಮಿಕಾ, ಕನ್ನಡದಲ್ಲಿ ಕೆಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಿದ್ದೀನಿ. ಈಗಾಗಲೇ ಮಕ್ಕಳ ಬಹಳಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ನೀವಿನ್ನೂ ಕೂಡ ನೋಡಿಲ್ಲ ಅಂದರೆ ನೋಡಬಹುದು. ಸೊ ಇವತ್ತು ತುಂಬ ಜನ ಮಕ್ಕಳು ಕೇಳ್ತಿದ್ರು, ಮ್ಯಾಮ್ ನ್ಯೂಮರಿಕಲ್ಸ್ ಮೇಲೆ ವೀಡಿಯೋಸ್ನ ಮಾಡಿಕೊಡಿ ಅಂತ ಹೇಳಿ. ಎಸ್, ಸೊ ಹಾಗಾಗಿ ಸ್ಟಾರ್ಟ್ ಮಾಡ್ತಿದ್ದೀನಿ. ತಡ ಮಾಡ್ದಲೇ ಹಾಗಾದರೆ ಶುರು ಮಾಡ್ತಾ ಬರೋಣ ಬನ್ನಿ. ಸೊ ಫಸ್ಟ್ ಚಾಪ್ಟರ್ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಸೊಲ್ಯೂಷನ್ ಚಾಪ್ಟರ್ ಅಂತ ಹೇಳಿ. ಸೊ ಸೊಲ್ಯೂಷನ್ಸಲ್ಲಿ ಯಾವ ಪ್ರಾಬ್ಲಮ್ಸ್ಗಳು ಇಂಪಾರ್ಟೆಂಟು ಅಂತ ಹೇಳಿ ಹೇಳ್ತಾ ಬರ್ತೀನಿ, ನೋಡ್ತಾ ಬನ್ನಿ. ಓಕೆ, ಸೊ ಫಸ್ಟ್ ಪ್ರಾಬ್ಲಮ್ ಬಂದು ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಕ್ಯಾಲ್ಕುಲೇಟ್ ದ ಮೊಲಾಲಿಟಿ ಆ್ಯಂಡ್ ಮೋಲ್ ಫ್ರಾಕ್ಷನ್ ಆಫ್ ದ ಸಾಲ್ಯೂಟ್ ಕಂಟೈನಿಂಗ್ 3 grams ಆಫ್ ಯೂರಿಯಾ ಪರ್ 250 grams ಆಫ್ ವಾಟರ್. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಅಂದರೆ ನಾವಿಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ, ಸೊ ಮೋಲ್ ಫ್ರಾಕ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ, ಜೊತೆಗೆ ಮೊಲಾಲಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ನೀಟಾಗಿ ಓದ್ಕೊಳ್ಳಿ. ಆ ಥರ ಇಫ್ 22 grams ಆಫ್ ಬೆನ್ಸಿನ್ ಇಸ್ ಡಿಸಾಲ್ವ್ ಇನ್ 122 grams ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್, ಡಿಟರ್ಮೈನ್ ದ ಮಾಸ್ ಪರ್ಸೆಂಟೇಜ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಆ್ಯಂಡ್ ಬೆನ್ಸಿನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್. ಸೊ ಮಾಸ್ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡುವಂತಹ ಕ್ವಶನ್. ನೆಕ್ಸ್ಟು, ದ ಮೋಲ್ ಫ್ರಾಕ್ಷನ್ ಆಫ್ ಈಲಿಯಂ ಇನ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಟ್ 20 degrees Celsius ಈಸ್ 1.2 × 10⁻⁶. ಫೈಂಡ್ ದ ಪ್ರೆಷರ್ of helium above the solution. Given Henry's constant at 20 degrees Celsius is equal to 144.97 Kelvin bar ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನು. ಸೊ ಹೆನ್ರೀಸ್ ಲಾ ಮೇಲೆ ಈ ಕ್ವಶನ್ ಇರುತ್ತೆ. ಸೊ ನೀಟಾಗಿ ಸಾಲ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ದ ವೇಪರ್ ಪ್ರೆಷರ್ ಆಫ್ ಎ ಪ್ಯೂರ್ ಲಿಕ್ವಿಡ್ ಎ ಈಸ್ 40 mmHg at 330 at 310 Kelvin. The vapor pressure of the liquid in this solution with liquid B is mmHg ಅಂತ ಹೇಳಿ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ಮೋಲ್ ಫ್ರಾಕ್ಷನ್ ಆಫ್ ಎ ಇನ್ ದ ಸೊಲ್ಯೂಷನ್ ಇಫ್ ದ ಮಿಕ್ಸ್ಚರ್ ಒಬೇಸ್ ರೌಲ್ಸ್ ಲಾ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಮೋಲ್ ಫ್ರಾಕ್ಷನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ನಾನ್ ವಾಲಟೈಲ್ ಸಾಲ್ಯೂಟ್ ವಿಚ್ ಶುಡ್ ಬಿ ಡಿಸಾಲ್ವ್ ಇನ್ 14 grams of octane to reduce its vapor pressure to 80% ಅಂತ ಹೇಳಿ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ನು, ಸಾಲ್ವ್ ಮಾಡಿ. ನೆಕ್ಸ್ಟ್, ದ ವೇಪರ್ ಪ್ರೆಷರ್ ಆಫ್ 5% aqueous solution of a non-volatile organic substance at 373 Kelvin is 745 mm. Calculate the molar mass of the solute ಅಂತ ಹೇಳಿ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್, ಓದಿ. ಇದಂದರೆ ಇದು ಕೂಡ ಅಷ್ಟೇ ರೌಲ್ಸ್ ಲಾ ಮೇಲೆ, ಇದು ಕೂಡ ರೌಲ್ಸ್ ಲಾ ಮೇಲೆ. ನೆಕ್ಸ್ಟು, ದ ವೇಪರ್ ಪ್ರೆಷರ್ ಆಫ್ ವಾಟರ್ ಈಸ್ 92 mm at 323 Kelvin. 18.1 grams ಆಫ್ ಯೂರಿಯಾ ಇರುತ್ತೆ. ಸೊ ಇದನ್ನು ಕೂಡ ಯಾವುದ್ರ ಮೇಲೆ ಕ್ವಶನ್ ಬಂದಿರೋದು, ಸೊ ಇದು ಕೂಡ ನಮ್ಮ ರೌಲ್ಸ್ ಲಾ ಮೇಲೆ ಕ್ವಶನ್ ಬಂದಿರೋದು. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದ ಬಾಯ್ಲಿಂಗ್ ಪಾಯಿಂಟ್. ಈ ಕ್ವಶನ್ನು ಬಂದು ನಮಗೆ ಯಾವುದರಿಂದ ಬರುತ್ತೆ ಅಂತಂದರೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್, KB ವ್ಯಾಲ್ಯೂನ ಕೊಟ್ಟಿರ್ತಾರೆ. ಸೊ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಏನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾನೆ, ಕ್ಯಾಲ್ಕುಲೇಟ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿ ಸೊಲ್ಯೂಷನ್ ಅಂತ ಹೇಳಿದ್ದಾನೆ. ಅಂದರೆ ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ TBನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಬಂದು ಆಸ್ಮೋಟಿಕ್ ಪ್ರೆಷರ್ ಮೇಲೆ ಕ್ವಶನ್ ಇದೆ. ಸೊ ವೆರಿ ಇಂಪಾರ್ಟೆಂಟ್, ಓದ್ಕೊಳ್ಳಿ. ಆ ಥರ ಕ್ಯಾಲ್ಕುಲೇಟ್ ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಆಫ್ ಶುಗರ್ ವಿಚ್ ಹ್ಯಾಸ್ ಆಸ್ಮೋಟಿಕ್ ಪ್ರೆಷರ್ ಆಫ್ 2.46 atmosphere at 300 Kelvin ಅಂತ ಹೇಳಿದ್ದಾರೆ. ಸೊ ಇದು ಕೂಡ ಆಸ್ಮೋಟಿಕ್ ಪ್ರೆಷರ್ ಮೇಲೆ ಕ್ವಶನ್. ಸೊ pi is equal to NCRT. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದ ಮೋಲಾರ್ ಎಲಿವೇಶನ್ ಕಾನ್ಸ್ಟೆಂಟ್ ಆಫ್ ವಾಟರ್ ಅಂತ ಹೇಳಿದ್ದಾರೆ. ಸೊ ಇದು ಯಾವುದ್ರ ಮೇಲೆ ಎಲಿವೇಶನ್ ಕಾನ್ಸ್ಟೆಂಟ್ ಅಂತ ಹೇಳಿದ್ದಾರೆ ಅಂತಂದರೆ KB ವ್ಯಾಲ್ಯೂನ ಕೊಟ್ಟಿದ್ದಾರೆ ಅಂತಂದರೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಕ್ವಶನ್. ನೆಕ್ಸ್ಟ್, ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಬೆನ್ಝೀನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಮೋಲರ್ ಮಾಸ್ ಆಫ್ ದಿ ಸಾಲಿಡ್, ಅಂದರೆ MB ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಬೈ ಯೂಸಿಂಗ್ ಎ ಫಾರ್ಮುಲಾ ಯಾವುದ್ರ ಮೇಲೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ನೆಕ್ಸ್ಟ್, ಆ ಥರ ಫ್ರೀಸಿಂಗ್ ಪಾಯಿಂಟ್ ಮೇಲೆ ಕ್ವಶನ್ ಕೇಳಿದ್ದಾನೆ. ಇದು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಮೇಲೆ ಕ್ವಶನ್. ಸೊ ಇದು ಕೂಡ ಬಂದು ಸೊ ಫ್ರೀಸಿಂಗ್ ಪಾಯಿಂಟ್ ಮೇಲೆ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಕ್ವಶನ್ನ ಕೇಳಿದ್ದಾನೆ. ಸೊ ನೀಟಾಗಿ ಅಬ್ಸರ್ವ್ ಮಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು, 2 elements A and B form compound having a formula AB2 and AB4. When dissolved in 20 grams of benzene, 1 gram of AB2 lowers of freezing point ಅಂತ ಹೇಳಿ ಕೊಟ್ಟಿದ್ದಾನೆ. ಹಂಗಾದ್ರೆ ಪಕ್ಕ ಇದು ಯಾವುದ್ರ ಮೇಲೆ ಕ್ವಶನು, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಮೇಲೆ. ಸೊ ಹಾಗಾಗಿ ಇಷ್ಟು ಕ್ವಶನ್ನು ವೆರಿ ಇಂಪಾರ್ಟೆಂಟ್, ಮಿಸ್ ಮಾಡ್ದಲ್ಲಿ ಓದ್ಕೊಳ್ಳಿ. ಹಾಗಾದರೆ ಇನ್ನು ನೆಕ್ಸ್ಟ್ ಚಾಪ್ಟರ್ ಬಂದು ಯಾವುದಾಗಿರುತ್ತೆ, ಎಲೆಕ್ಟ್ರೋಕೆಮಿಸ್ಟ್ರಿ ಆಗಿರುತ್ತೆ. ಸೊ ಹಾಗಾದರೆ ಯಾವ್ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಅಂತ ಹೇಳಿ ನೋಡ್ತಾ ಬರೋಣ ಬನ್ನಿ. Resistance of 0.01 normal solution of an electrolyte is 100 ohms. Calculate its
ಕಂಡಕ್ಟೆನ್ಸ್, ಕಂಡಕ್ಟಿವಿಟಿ ಆ್ಯಂಡ್ ರೆಸಿಸ್ಟಿವಿಟಿ ಅಂತ ಹೇಳಿ ಕೊಟ್ಟಿದ್ದಾನೆ. ವೆರಿ ಇಂಪಾರ್ಟೆಂಟ್, ಕಲಿಬೇಕಾಗುತ್ತೆ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಸೆಲ್ನ ಕೊಟ್ಟಿದ್ದಾನೆ. ಇದ್ರ ಮೇಲೆ ನಾವು ಏನು ಮಾಡಬೇಕಾಗುತ್ತೆ, ಐಡೆಂಟಿಫೈ ದ ಕ್ಯಾಥೋಡ್ ಮತ್ತು ಆ್ಯನೋಡಲ್ಲಿ ಆ್ಯನೋಡ್ ಯಾವುದು, ಕ್ಯಾಥೋಡು ಕಂಡಿಡೀರಿ ಅಂತ ಹೇಳಿದ್ದಾನೆ. ಸೊ ರೈಟ್ ದ ರಿಯಾಕ್ಷನ್ ಟೇಕಿಂಗ್ ಪ್ಲೇಸ್ ಅಟ್ ದ ಎಲೆಕ್ಟ್ರೋಡ್ಸ್, ಅಂದರೆ ಯಾವ ರಿಯಾಕ್ಷನ್ ಆಗ್ತಿದೆ ಎಲೆಕ್ಟ್ರೋಡ್ಸ್ ಹತ್ರ ಬರೀರಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದ ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಈ ನಾಟ್ ಸೆಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ, ಅಂದರೆ ಈ ಕ್ಯಾಥೋಡ್ ಮೈನಸ್ ಈ ಆ್ಯನೋಡ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ನ ಕೊಡ್ತೀನಿ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಹಾಗಾದ್ರೆ ಇಲ್ಲಿ ಕ್ಯಾಥೋಡ್ ಯಾವುದು, ಆ್ಯನೋಡ್ ಯಾವುದು ಅಂತ ಹೇಳಿ ನಾವು ಕಲಿಬೇಕು ಅಂದರೆ ವೆರಿ ಸಿಂಪಲ್. ಹೆಂಗೆ ಅಂತಂದರೆ ಯಾವುದು ಕೂಡ ನನ್ನ ಸಾಲ್ಟ್ ಬ್ರಿಡ್ಜಿನ ಲೆಫ್ಟ್ ಸೈಡಲ್ಲಿ ಯಾವುದು ಇರುತ್ತೆ, ಇಟ್ ಈಸ್ ಆಲ್ವೇಸ್ ಆ್ಯನೋಡ್. ಆ್ಯಂಡ್ ಸಾಲ್ಟ್ ಬ್ರಿಡ್ಜಿನ ರೈಟ್ ಹ್ಯಾಂಡ್ ಸೈಡಲ್ಲಿ ಯಾರು ಇರ್ತಾರೆ ಅವ್ರು ಆಲ್ವೇಸ್ ಏನು, ಕ್ಯಾಥೋಡ್. ನೆಕ್ಸ್ಟು ಯಾವ ಕಡೆ ಮೂಲೆ ಇರುತ್ತಲ್ಲ ಆ ಕಡೆ ಈ ಕಡೆ ಮೂಲೆಯಲ್ಲಿ ಯಾವಾಗಲೂ ಕೂಡ ಮೆಟಲ್ಸ್ ಇರ್ತಾರೆ. ನೆಕ್ಸ್ಟು ಮಿಡಲಲ್ಲಿ ಯಾರು ಇರ್ತಾರೆ ಅಂತಂದರೆ ದೇರ್ ವಿಲ್ ಬಿ ಎ ಸಲ್ಯೂಷನ್. ಇಷ್ಟೊಂದು ನೆನಪಲ್ಲಿ ಇಟ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್. ಐಡೆಂಟಿಫೈ ದ ಕ್ಯಾಥೋಡ್ ಯಾವುದು, ಇದು. ನೆಕ್ಸ್ಟ್ ಆ್ಯನೋಡ್ ಅಂತ ಅಂದರೆ ಯಾವುದು, ಇದು. ಸೊ ಈಸಿಯಾಗಿ ಗೊತ್ತಾಯಿತು ಅಂತ ಹೇಳಿ ಅನ್ಕೋತೀನಿ. ಸೊ ಈ ಥರ ಕ್ವಶನ್ಸ್ಗಳನ್ನ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಇನ್ ಕಾಂಟ್ಯಾಕ್ಟ್ ವಿತ್ ದಿ ಸೊಲ್ಯೂಷನ್ ಊಸ್ pH ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನು. ಸೊ pH ಇಸ್ ಈಕ್ವಲ್ ಟು 0.059 ಇಂಟು ನಾನು pHನ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಅಥವಾ ಈ ಸೆಲ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ದ ಫಾರ್ಮುಲಾ ಈಸ್ ಈ ಸೆಲ್ ವಿಚ್ ಇಸ್ ಈಕ್ವಲ್ ಟು ವಾಟ್ 0.059 ಇಂಟು ಏನು ಮಾಡಬೇಕು, ನಾನು pHನ ಮಾಡಬೇಕಾಗುತ್ತೆ. ಸೊ ಕ್ಯಾಲ್ಕುಲೇಟ್ ದ EMF ಆಫ್ ದಿ ಸೆಲ್ ಇನ್ ವಿಚ್ ದ ಫಾಲೋಯಿಂಗ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಸೊ ಇದನ್ನು ಕೂಡ ಮಾಡಿ. ಸೊ ಬೈ ಯೂಸಿಂಗ್ ವಾಟ್, ನರ್ನ್ಸ್ಟ್ ಈಕ್ವೇಷನ್ನ ನಾವು ಯೂಸ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ನೆಕ್ಸ್ಟ್ ದ ಸೆಲ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ರಿಯಾಕ್ಷನ್ ಅಕ್ಕರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗಿಬ್ಸ್ ಫ್ರೀ ಎನರ್ಜಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಪಕ್ಕ ಇದು ಕೂಡ ಏನು ರಿಲೇಷನ್ಶಿಪ್ ಬಿಟ್ವೀನ್ ವಾಟ್ ನರ್ನ್ಸ್ ಈಕ್ವೇಷನ್ ಯೂಸ್ ಮಾಡ್ಕೊಂಡು ನಾವು ಮಾಡ್ತೀವಲ್ವಾ. ಸೊ ಅದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ದ ಮೋಲರ್ ಕಂಡಕ್ಟಿವಿಟಿ ಆಫ್ ದ 0.025 ಅಂತ ಹೇಳಿ ಕೊಟ್ಟಿದ್ದಾನೆ. ಡಿಸೋಸಿಯೇಷನ್ ಕಾನ್ಸ್ಟೆಂಟ್ನ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಸಿ ಆಲ್ಫಾ ಸ್ಕ್ವೇರ್ ಡಿವೈಡ್ ಬೈ 1 ಮೈನಸ್ ಆಲ್ಫಾ ಫಾರ್ಮುಲನ್ನ ಯೂಸ್ ಮಾಡಿಕೊಂಡು ಇದನ್ನು ಮಾಡಬೇಕಾಗುತ್ತೆ. ಸೊ ಅಪ್ಲಿಕೇಶನ್ಸ್ ಆಫ್ ಕೋಲ್ ರ್ಯಾಶ್ ಲಾ ಅಂತ ಹೇಳ್ತೀವಿ ಇದನ್ನು. ನೆಕ್ಸ್ಟ್ ಇಫ್ ಎ ಕರೆಂಟ್ ಆಫ್ 0.5 ಆಂಪಿಯರ್ ಫ್ಲೋಸ್ ಥ್ರೂ ಎ ಮೆಟಾಲಿಕ್ ವಯರ್ ಫಾರ್ 2 hours ದೆನ್ ಹೌ ಮೆನಿ ಎಲೆಕ್ಟ್ರಾನ್ಸ್ ವಿಲ್ ಫ್ಲೋ ಥ್ರೂ ದಿ ವಯರ್ ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಇದು ಫ್ಯಾರಡೆ ಫಸ್ಟ್ ಲಾ ಮತ್ತು ಫ್ಯಾರಡೆ ಸೆಕೆಂಡ್ ಲಾ ಮೇಲೆ ಕ್ವಶನ್ಸ್ ಇರ್ತವೆ. ಸೊ ಇಂಪಾರ್ಟೆಂಟು, ನೀಟಾಗಿ ನೋಡ್ಕೋಬೇಕಾಗುತ್ತೆ. Next, resistance of conductivity cell containing solution at 298 Kelvin is 1500 ohm. What is the cell constant if the conductivity of 0.01 molar KCl solution at 298 Kelvin is 0.146 in 10 to the power of minus the Simon per centimeter. So ಇವೆಲ್ಲವೂ ಕೂಡ ಕಂಡಕ್ಟಿವಿಟಿ, ಮೋಲರ್ ಕಂಡಕ್ಟಿವಿಟಿ, ಕಂಡಕ್ಟನ್ಸು, ಸೆಲ್ ಕಾನ್ಸ್ಟೆಂಟ್ ಇವೆಲ್ಲ ಇದೆ ಅಲ್ವಾ, ಅದ್ರ ಮೇಲೆ ಪ್ರಾಬ್ಲಮ್ಸ್ ಆಗಿರುತ್ತೆ. ನೀಟಾಗಿ ನೋಡ್ಕೋಬೇಕಾಗುತ್ತೆ. ಹೌ ಮಚ್ ಎಲೆಕ್ಟ್ರಿಸಿಟಿ ಇನ್ ಟರ್ಮ್ಸ್ ಆಫ್ ಫ್ಯಾರಡೆ ಇಸ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ ಅಂತ ಹೇಳಿ ಕೇಳಿದ್ದಾನೆ. ಸೊ ಇದು ಕೂಡ ಅಷ್ಟೇ ಫ್ಯಾರಡೆ ಫಸ್ಟ್ ಲಾ ಮತ್ತು ಫ್ಯಾರಡೆ ಸೆಕೆಂಡ್ ಲಾ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಬಂದರೆ ಎಲೆಕ್ಟ್ರೋಲೈಸ್ ಬಿಟ್ವೀನ್ ಪ್ಲಾಟಿನಮ್ ಎಲೆಕ್ಟ್ರೋಡ್ಸ್ ಯೂಸಿಂಗ್ ಎ ಕರೆಂಟ್ ಆಫ್ 5 amperes ಸೇಮ್. ಸೊ ಫ್ಯಾರಡೆ ಫಸ್ಟ್ ಲಾ ಮತ್ತು ಫ್ಯಾರಡೆ ಸೆಕೆಂಡ್ ಲಾ ಇಂದ ಕ್ವಶನ್ಸ್ಗಳು. ಸೊ ಇಲ್ಲೂ ಅಷ್ಟೇ ಆ್ಯನ್ ಎಲೆಕ್ಟ್ರಿಕ್ ಕರೆಂಟ್ 100 ಆಂಪಿಯರ್ ಇಸ್ ಪಾಸ್ ಅಂತ ಹೇಳಿಕೊಟ್ಟಿದ್ದಾನೆ. ಅಂತಂದರೆ ಪಕ್ಕ ಕರೆಂಟ್ ಬಗ್ಗೆ ಮಾತಾಡ್ತಿದ್ದಾನೆ ಅಂದರೆ ಸೊ ಫ್ಯಾರಡೆ ಫಸ್ಟ್ ಲಾ ಸೆಕೆಂಡ್ ಲಾ. ಇನ್ ಎಲೆಕ್ಟ್ರೋಲಿಸಿಸ್ ಎಕ್ಸ್ಪೆರಿಮೆಂಟ್ ಎ ಕರೆಂಟ್ ವಾಸ್ ಪಾಸ್ಟ್, ಮತ್ತು ಯಾವುದ್ರ ಮೇಲೆ ಫ್ಯಾರಡೆ ಫಸ್ಟ್ ಲಾ ಅಥವಾ ಫ್ಯಾರಡೆ ಸೆಕೆಂಡ್ ಲಾ ಮೇಲೆ ಇವೆಲ್ಲ ಪ್ರಾಬ್ಲಮ್ಸ್ ಆಗಿರುತ್ತೆ. ಹೌ ಲಾಂಗ್ ಆಸ್ ಅ ಕರೆಂಟ್ ಆಫ್ 3 ಆಂಪಿಯರ್ ಟು ಬಿ ಸಪ್ರೇಟ್ ಥ್ರೂ ಎ ಸೊಲ್ಯೂಷನ್ ಆಫ್ ಸಿಲ್ವರ್ ನೈಟ್ರೇಟ್ ಟು ಕೋಡಿಯಂ ಮೆಟಲ್ ಸರ್ಫೇಸ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲೂ ಕೂಡ ಅಷ್ಟೇ ನಾವು ನೋಡೋದಾದರೆ ಇದು ಕೂಡ ಕ್ವಶನ್ ಫ್ಯಾರಡೆ ಫಸ್ಟ್ ಲಾ ಅಥವಾ ಫ್ಯಾರಡೆ ಸೆಕೆಂಡ್ ಲಾ ಆಗಿರುತ್ತೆ. ಸೊ ನೆಕ್ಸ್ಟ್ ಡಿಟರ್ಮೈನ್ ದ ಸಾಲ್ಯುಬಿಲಿಟಿ ಆಫ್ ಸಿಲ್ವರ್ ಕ್ಲೋರೈಡ್ ಮೋಲ್ಸ್ ಪರ್ ಲೀಟರ್ ಅಂತ ಹೇಳಿ ಕೇಳಿದ್ದಾನೆ. ಸೊ ಇದು ಯಾವುದ್ರ ಮೇಲೆ ಕ್ವಶನ್ ಆಗಿರುತ್ತೆ ಅಂದರೆ ಸೊ ಕಂಡಕ್ಟಿವಿಟಿ ಮೇಲೆ ಕ್ವಶನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಸೊ ಕ್ಯಾಲ್ಕುಲೇಟ್ ದಿ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ದಟ್ ವಿಲ್ ಬಿ ರಿಕ್ವೈರ್ಡ್ ಟು ರೆಡ್ಯೂಸ್ 12.3 grams ಆಫ್ ನೈಟ್ರೋಬೆನ್ಸಿನ್ ಇಂಟು ಅನಿಲಿನ್ ಇಫ್ ದ ಕರೆಂಟ್. ಇದನ್ನು ಕೂಡ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದಾನೆ ಅಂದರೆ ಇಟ್ ಈಸ್ ಮೇನ್ಲಿ ಅಬೌಟ್ ವಾಟ್. ಸೊ ನಾವು ಫ್ಯಾರಡೆ ಫಸ್ಟ್ ಲಾ ಅಥವಾ ಫ್ಯಾರಡೆ ಸೆಕೆಂಡ್ ಲಾ ಅಂತ ಹೇಳ್ತೀವಿ. ನೆಕ್ಸ್ಟ್ 2 ಸ್ಟೂಡೆಂಟ್ಸ್ ಯೂಸ್ ಸೇಮ್ ಸ್ಟಾಕ್ ಸೊಲ್ಯೂಷನ್ ಆಫ್ ಜಿಂಕ್ ಸಲ್ಫೇಟ್ ಆ್ಯಂಡ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಆಫ್ ದಿ EMF ಆಫ್ ಒನ್ ಸೆಲ್ ಈಸ್ 0.03 ವೋಲ್ಟ್ ಅಂತ ಹೇಳಿಕೊಟ್ಟಿದ್ದಾರೆ. ದ ಕಾನ್ಸಂಟ್ರೇಷನ್ ಆಫ್ ದ ಕಾಪರ್ ಸಲ್ಫೇಟ್ ಇನ್ ದ ಸೆಲ್ ವಿತ್ ಹೈಯರ್ EMF ಫೈಂಡ್ ಔಟ್ ದ ಕಾನ್ಸಂಟ್ರೇಷನ್ ಆಫ್ ದ ಕಾಪರ್ ಸಲ್ಫೇಟ್ ಇನ್ ಅದರ್ ಸೆಲ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದು ನಾವು ಯೂಸಿಂಗ್ ಎ ನರ್ನ್ಸ್ಟ್ ಇಕ್ವೇಷನ್ ಯೂಸ್ ಮಾಡಿಕೊಂಡು ಈ ಪ್ರಾಬ್ಲಮ್ನ ನಾವು ಮಾಡಬೇಕಾಗುತ್ತೆ.
ಇನ್ನು ನೆಕ್ಸ್ಟ್ ಕ್ವಶನ್ಸ್ಗಳನ್ನ ನಾವು ನೋಡೋದಾದರೆ 17th ಒನ್, ಶೋ ದಟ್ 0.08 ಮೋಲರ್ ಸೊಲ್ಯೂಷನ್ ಹ್ಯಾವಿಂಗ್ ಕಂಡಕ್ಟಿವಿಟಿ ಈಕ್ವಲ್ ಟು, ಸೊ ದ ಹೈಯರ್ ದ ಮೋಲರ್ ಕಂಡಕ್ಟೆನ್ಸ್ ದನ್ 0. ಸೊ ಇದನ್ನ ನಾವು ಇಲ್ಲಿ ನೋಡ್ತಾ ಬರೋದಾದ್ರೆ, ಸೊ ಯಾವ್ದ್ರ ಮೇಲೆ, ಸೊ ಕಂಡಕ್ಟಿವಿಟಿ ಮೇಲೆ ಕ್ವಶನ್ಸ್ಗಳನ್ನ ಇಲ್ಲಿ ಅವ್ನು ಕೇಳ್ತಿರೋದು. ಕಂಡಕ್ಟಿವಿಟಿ ಮತ್ತು ಮೋಲರ್ ಕಂಡಕ್ಟೆನ್ಸ್, ಸೊ ಲ್ಯಾಂಬ್ಡಾ ಎಮ್ ಇಸ್ ಈಕ್ವಲ್ ಟು ವಾಟ್ ಕೆ ಇಂಟು 1000 ಡಿವೈಡೆಡ್ ಬೈ ಸಿ ಇದೆ ಅಲ್ವಾ. ಸೊ ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವಿಲ್ಲಿ ಇದನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೋಲರ್ ಕಂಡಕ್ಟಿವಿಟಿ ಆಫ್ ಅಸಿಟಿಕ್ ಆಸಿಡ್ ಸೊಲ್ಯೂಷನ್, ಸೊ ಇಲ್ಲೂ ಕೂಡ ಅಷ್ಟೇ ಮೋಲರ್ ಕಂಡಕ್ಟಿವಿಟಿಯನ್ನು ಫೈಂಡ್ ಮಾಡಕ್ಕೆ ಕೇಳಿದಾನೆ. ಸೊ ಫಾರ್ಮುಲಾ ಯೂಸ್ ಮಾಡಿಕೊಂಡು ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಹೌ ಮೆನಿ ಗ್ರಾಮ್ಸ್ ಆಫ್ ಕ್ಲೋರಿನ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಬೈ ದ ಎಲೆಕ್ಟ್ರೋಲಿಸಿಸ್ ಆಫ್ molten sodium chloride, the current of 1 ampere of 15 minutes, also calculate the number of chlorine molecules liberated ಅಂತ ಹೇಳಿದ್ದಾನೆ. ಸೊ ಇದು ಫ್ಯಾರಡೇಸ್ ಲಾ ಮೇಲೆ ಇರೋದು. ಸೊ ಸಾಲ್ವ್ ಮಾಡಿ ನೆಕ್ಸ್ಟ್ ಲ್ಯಾಂಬ್ಡಾ ಎಮ್ ನಾಟ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾನೆ. ಸೊ ಲಿಮಿಟಿಂಗ್ ಮೋಲರ್ ಕಂಡಕ್ಟಿವಿಟಿ, ಸೊ ಲಿಮಿಟಿಂಗ್ ಮೋಲರ್ ಕಂಡಕ್ಟಿವಿಟಿ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದಾಗ ಲ್ಯಾಂಬ್ಡಾ ಎಮ್ ನಾಟ್ ವಿಚ್ ಇಸ್ ಈಕ್ವಲ್ ಟು ವಾಟ್ ಅಂದರೆ ಎ ಮೋಲ್ಸ್ ಆಫ್ ಇರುತ್ತೆ ಅಂದರೆ, ಸೊ ಎ ಆಫ್ ಲ್ಯಾಂಬ್ಡಾ ಎಮ್ ಅಂದರೆ ಪ್ಲಸ್ ಕ್ಯಾಟಯಾನ್ ಪ್ಲಸ್ ಬಿ ಅಂದರೆ ಬಿ ಮೋಲ್ಸ್ ಆಫ್ ಏನು ಕನ್ಸಿಡರ್ ಮಾಡ್ತೀವಿ, ಲ್ಯಾಂಬ್ಡಾ ಬಿ ಆಫ್ ಮೈನಸ್ ಅಂತ ಹೇಳಿ ಕರಿತೀವಿ. ಸೊ ಅಥವಾ ಲ್ಯಾಂಬ್ಡಾ ಪ್ಲಸ್ ಲ್ಯಾಂಬ್ಡಾ ಮೈನಸ್, ಕ್ಯಾಟಯಾನು ಮತ್ತು ಆನಯಾನ ಮೈನಸ್ ಮಾಡಿದರೆ ವಿ ಆರ್ ಗೋಯಿಂಗ್ ಟು ಗೆಟ್ ಲಿಮಿಟಿಂಗ್ ಮೋಲರ್ ಕಂಡಕ್ಟಿವಿಟಿ. ಸೊ ಇಷ್ಟು ಪ್ರಾಬ್ಲಮ್ಸು ವೆರಿ ವೆರಿ ಇಂಪಾರ್ಟೆಂಟ್ ಫ್ರಮ್ ಯಾವ ಚಾಪ್ಟರಿಂದ, ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರಿಂದ. ಹಾಗಾದರೆ ಲಾಸ್ಟ್ ಚಾಪ್ಟರ್ ಫ್ರಮ್ ಫಿಸಿಕಲ್ ಕೆಮಿಸ್ಟ್ರಿಯನ್ನು ಕನ್ಸಿಡರ್ ಮಾಡೋಣ. ಸೊ ಅದು ಯಾವುದು, ಕೆಮಿಕಲ್ ಕೈನೆಟಿಕ್ಸ್. ಸೊ ಯಾವ್ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅಂತ ಹೇಳಿ ನೋಡ್ತಾ ಬರೋಣ ಬನ್ನಿ. Okay, so first composition of N2O5 in CCl4 at 318 Kelvin was studied. Initially, the concentration of N2O5 is 2.33 mole per liter, and after 184 minutes, it was reduced to 2.08 mole per liter. The reaction takes place according to the equation. Calculate the average rate of the reaction in terms of seconds. What is the rate of the production of NO2 during this period ಅಂತ ಹೇಳಿ ಕೇಳಿದ್ದಾನೆ. ಸೊ ಇಲ್ಲಿ ಆವ್ರೇಜ್ ರೇಟ್ ಆಫ್ ದ ರಿಯಾಕ್ಷನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಕೇಳಿದ್ದಾನೆ. ಸೊ ಆವ್ರೇಜ್ ರೇಟ್ ಮತ್ತು ಇನ್ಸ್ಟಂಟೇನಿಯಸ್ ರೇಟಿಗೆ ನಿಮಗೆ ಪ್ರಾಬ್ಲಮ್ಸ್ನ ಹೇಳ್ಕೊಟ್ಟಿರ್ತಾರೆ ಯಾವ ಥರ ಮಾಡಬೇಕು ಅಂತ ಹೇಳಿ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ರಪ್ಪ. ಜೊತೆಗೆ ಇಲ್ಲೇ ಮೋಲ್ ಪರ್ ಲೀಟರ್ ಅಂತ ಹೇಳಿ SI ಯೂನಿಟ್ನ ಹೇಳ್ತಿರೋದ್ರಿಂದ, ಸೊ ಇದು ಯಾವುದ್ರದ್ದು ಕಾನ್ಸಂಟ್ರೇಷನ್ನ ಹೇಳಿದಾನೆ. ಸೊ ಮಿಸ್ ಮಾಡ್ದಲೆ ಕರೆಕ್ಟಾಗಿ ಓದ್ಕೊಳ್ಳಿ. ನೆಕ್ಸ್ಟು ಫಾರ್ ದ ರಿಯಾಕ್ಟೆಂಟ್ ಕನ್ವರ್ಟ್ಸ್ ಟು ಪ್ರಾಡಕ್ಟ್, ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಚೇಂಜಸ್ ಫ್ರಮ್ 0.02 molar in 25 minutes. Calculate the average rate of the reaction units of time both in seconds. What is the rate of the production of product during this period? ಸೊ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ. ಸೊ ಆವ್ರೇಜ್ ರೇಟ್ ಆಫ್ ದ ರಿಯಾಕ್ಷನ್ ಆಗಲಿ ಅಥವಾ ಇನ್ಸ್ಟಂಟೇನಿಯಸ್ ರಿಯಾಕ್ಷನ್ ಆಗಲಿ ನಾವು ಏನಂತ ಹೇಳಿ ಕರಿತೀವಿ, ಸೊ ರಿಯಾಕ್ಟೆಂಟ್ ಆದರೆ ಮೈನಸ್ dx/dt ಅಂತ ಹೇಳಿ ಕರಿತಿರ್ತೀವಿ. ಸೊ ಪ್ರಾಡಕ್ಟ್ ಆಯಿತು ಅಂದರೆ ಪ್ಲಸ್ dx/dt ಅಂತ ಹೇಳಿ ಕೊಟ್ಟಿರ್ತೀವಿ. ಸೊ ಕಾನ್ಸಂಟ್ರೇಷನ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಫೈನಲ್ ಕಾನ್ಸಂಟ್ರೇಷನ್ ಮೈನಸ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಸೊ ಆ ಥರ ಡಿವೈಡೆಡ್ ಬೈ ಡೆಲ್ಟಾ ಟಿ ಅಂತ ಹೇಳಿ ಬರ್ಕೊಂಡಿರ್ತೀವಿ ಅಲ್ವಾ. ಸೊ ಫೈನಲ್ ಟೈಮ್ ಮೈನಸ್ ಡಿವೈಡೆಡ್ ಬೈ ಇನಿಷಿಯಲ್ ಟೈಮ್ನ ನಾವು ಮಾಡಬೇಕಾಗುತ್ತೆ. ಹಾಗಾದರೆ ನೆಕ್ಸ್ಟ್ ಕ್ವಶನು, ಇನ್ ಎ ರಿಯಾಕ್ಷನ್ 2A gives rise to R products, the concentration of A decreases from 0.5 mole per liter to 0.4 mole per liter in 10 minutes. Calculate the rate during this interval ಅಂತ ಹೇಳಿದಾನೆ. ಸೊ ಇದು ಕೂಡ ಅದೇ ಥರ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನು, ಸೊ ಇವೆಲ್ಲವೂ ಕೂಡ ಸೇಮ್ ಅದೇ ಥರ ಯಾವುದು ಆವ್ರೇಜ್ ರೇಟ್ ಆಫ್ ದ ರಿಯಾಕ್ಷನ್ ಮತ್ತು ಇನ್ಸ್ಟಂಟೇನಿಯಸ್ ರೇಟ್ ಆಫ್ ದ ರಿಯಾಕ್ಷನ್ ಇದೆ ಅಲ್ವಾ. ಸೊ ಅದನ್ನು ಹೆಂಗೆ ಫೈಂಡ್ ಔಟ್ ಮಾಡ್ತೀವಲ್ಲ ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿದರೆ ಸೊ ವೆರಿ ವೆರಿ ಈಸಿ. ನೆಕ್ಸ್ಟು ಇಲ್ಲೂ ಕೂಡ ಅಷ್ಟೇ. ಸೊ ರೇಟ್ ಕಾನ್ಸ್ಟೆಂಟ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾನೆ. ಸೊ ನಾವು ಮಾಡಬೇಕು ಅಂತಂದರೆ ಏನಂತ ಹೇಳಿ ಕರಿತೀವಿ, ಸೊ dx/dt ಫಾರ್ಮುಲಾ ಯೂಸ್ ಮಾಡಿಕೊಂಡ್ರೆ ಇಟ್ ಈಸ್ ವೆರಿ ವೆರಿ ಬೆಟರ್. ಅಲ್ಲೂ ಕೂಡ ಅಷ್ಟೇ ಕೊಟ್ಟಿದ್ದಾನೆ, ಟೈಮ್ನ ಕೊಟ್ಟಿದ್ದಾನೆ ಮತ್ತು ಟೋಟಲ್ ಪ್ರೆಷರ್. ಸೊ ನಾನು ಇನ್ ಟರ್ಮ್ಸ್ ಆಫ್ ಲಿಕ್ವಿಡ್ ಅಲ್ಲಿ ಹೇಳ್ತಿದ್ದೀನಿ ಅಂದರೆ ಆವಾಗ ನಾನು ಯಾವುದನ್ನು ಯೂಸ್ ಮಾಡ್ಕೊಂಡಿರ್ತೀನಿ, ಕಾನ್ಸಂಟ್ರೇಷನ್ ಅನ್ನೋ ವರ್ಡ್ನ ಯೂಸ್ ಮಾಡ್ಕೊಂಡಿರ್ತೀನಿ. ಇಫ್ ಐ ಆಮ್ ಸೇಯಿಂಗ್ ಇನ್ ಟರ್ಮ್ಸ್ ಆಫ್ ಗೇಷಿಯಸ್ ಫೇಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಇನ್ ಟರ್ಮ್ಸ್ ಆಫ್ ಪ್ರೆಷರ್ಲಿ ತೊಗೊಂಡಿರ್ತೀನಿ ಅಷ್ಟೇ. ಸೊ ಅವಾಗ ಏನಾಗುತ್ತೆ dp/dt. ಸೊ dx ಆಗಿದ್ದೀಗ ಏನಾಗುತ್ತೆ dp/dt ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್, ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ ಫೌಂಡ್ ಟು ಹ್ಯಾವ್ ಎ ರೇಟ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾನೆ. ಫೈಂಡ್ ದ ಆಫ್ ಲೈಫ್ ಆಫ್ ದಿ ರಿಯಾಕ್ಷನ್. T ಆಫ್ ಇಸ್ ಈಕ್ವಲ್ ಟು 0.69 ಡಿವೈಡ್ ಬೈ K. ಸೊ ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟ್, ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಸ್ ಎ ರೇಟ್ ಕಾನ್ಸ್ಟೆಂಟ್, ಹೌ ಲಾಂಗ್ ವಿಲ್ 5 grams ಆಫ್ ದ ರಿಯಾಕ್ಟೆಂಟ್ ಟೇಕ್ಸ್ ಟು ರೆಡ್ಯೂಸ್ ಟು 3 ಗ್ರಾಮ್ ಅಂತ ಹೇಳಿದ್ದಾನೆ. ಸೊ ಫಸ್ಟ್ ಆರ್ಡರ್ ರಿಯಾಕ್ಷನ್ನ ಯೂಸ್ ಮಾಡಿಕೊಂಡು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಯಾವ ಫಾರ್ಮುಲಾ ನಾವು ಕನ್ಸಿಡರ್ ಮಾಡ್ತೀವಿ, ಸೊ K ವಿಚ್ ಇಸ್ ಈಕ್ವಲ್ ಟು 2.03 ಡಿವೈಡ್ ಬೈ T log R ನಾಟ್ ಡಿವೈಡ್ ಬೈ R. ಸೊ ಆ ಥರ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್, ಕ್ಯಾಲ್ಕುಲೇಟ್ ದ ರೇಟ್ ಕಾನ್ಸ್ಟೆಂಟ್ ಆಫ್ ದಿ ರಿಯಾಕ್ಷನ್ ಅಂತ ಹೇಳಿದ್ದಾನೆ. ಸೊ ಇದು ಕೂಡ ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಗಿದ್ದರಿಂದ ಸೇಮ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ನೆಕ್ಸ್ಟ್, ಆಕ್ಟಿವೇಶನ್ ಎನರ್ಜಿ ಮತ್ತು ಅರೇನಿಯಸ್ ಕಾನ್ಸ್ಟೆಂಟ್ನ ಯೂಸ್ ಮಾಡ್ಕೊಂಡು ಮಾಡಿ ಅಂತ ಹೇಳಿದ್ದಾರೆ. ಸೊ K ವಿಚ್ ಇಸ್ ಈಕ್ವಲ್ ಟು e⁻ EA ಬೈ R
RT ಆ ಫಾರ್ಮುಲಾ ಯೂಸ್ ಮಾಡ್ಬೋದು ಸಿನ್ಸ್ ದೇ ಹ್ಯಾವ್ ಗಿವನ್ 2 ಡಿಫರೆಂಟ್ ಟೈಪ್ಸ್ ಆಫ್ ಟೆಂಪರೇಚರ್. log K2 by K1 which is equal to EA divided by 2.303 R 1 divided by T1 minus 1 divided by T2 ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಬಂದ ದ ಫಸ್ಟ್ ಆರ್ಡರ್ ರೇಟ್ ಕಾನ್ಸ್ಟೆಂಟ್ ಫಾರ್ ದ ಡಿಕಂಪೋಸಿಷನ್ ಆಫ್ ethyl iodide by the reaction calculate the rate constant of the reaction at 700 Kelvin ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಅಷ್ಟೇ. ಸೊ ಯಾವ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವು ಮಾಡಬೇಕಾಗುತ್ತೆ. ಸೊ ದೇ ಹ್ಯಾವ್ ಗಿವನ್ 2 ಡಿಫರೆಂಟ್ ಟೈಪ್ಸ್ ಆಫ್ ಟೆಂಪರೇಚರ್. ಸೊ ಸೇಮ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿ. ನೆಕ್ಸ್ಟ್ ದ ರೇಟ್ ಕಾನ್ಸ್ಟೆಂಟ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ ಡಬಲ್ಸ್ ಫಾರ್ ಇನ್ಕ್ರೀಸ್ ಇನ್ 10K in absolute temperature from 298 Kelvin calculate the activation energy ಅಂತ ಹೇಳಿದ್ದಾರೆ. ಸೊ ಇಲ್ಲೂ ಕೂಡ ಅಷ್ಟೇ ಆಕ್ಟಿವೇಶನ್ ಎನರ್ಜಿ ರಿಲೇಶನ್ಶಿಪ್ ಇದೆ ಅಲ್ವಾ. ಸೊ ಸೇಮ್ ಫಾರ್ಮುಲಿಗೆ ಮೇಲ್ಗಡೆ ಹೇಳಿದ್ದು. ಸೊ ಅದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಹಾಗಾದರೆ the activation energy for the reaction ಕೊಟ್ಟಿದ್ದಾನೆ. calculate the fraction of molecules of the reactants having energy equals to or greater than the activation energy ಅಂತ ಹೇಳಿದ್ದಾರೆ. ಸೊ K which is equal to e power minus EA by RT ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಸೊ 13th question the rate constant of the first order decomposition of H2O2 is given by the following equation. ಸೊ log value ಹೊರೆ ಕೊಟ್ಟಿದ್ದಾರೆ. calculate the EA for this reaction and what temperature will its off period will be 256 ಮಿನಿಟ್ಸ್ ಅಂತ ಹೇಳಿದ್ದಾರೆ. ಸೊ ನೀಟಾಗಿ ನೋಡಿ ಮಾಡಿ. ನೆಕ್ಸ್ಟ್ 14th ಒನ್ ಬಂದು ಸುಕ್ರೋಸ್ ಆಫ್ ಡಿಕಂಪೋಸಸ್ ಇನ್ ಆಸಿಡ್ ಸೊಲ್ಯೂಷನ್ ಇನ್ ಟು ಗ್ಲೂಕೋಸ್ ವಾಟ್ ಫ್ರಾಕ್ಷನ್ ಆಫ್ ಸ್ಯಾಂಪಲ್ ಆಫ್ ಸುಕ್ರೋಸ್ ರಿಮೈನ್ಸ್ ಆಫ್ಟರ್ 8 hours. ಸೊ ಫಸ್ಟ್ ಆರ್ಡರ್ ರಿಯಾಕ್ಷನ್ ಮೇಲೆ ನಾವು ಇದನ್ನು ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ರೇಟ್ ಕಾನ್ಸ್ಟೆಂಟ್ ಫಾರ್ ದ ಡಿಕಂಪೋಸಿಷನ್ ಆಫ್ N2O5 ಅಟ್ ವೇರಿಯಸ್ ಟೆಂಪರೇಚರ್ ಇಸ್ ಗಿವನ್ ಬಿಲೋ. ಸೊ ಬಹಳಷ್ಟು ಟೆಂಪರೇಚರ್ ಮೇಲೆ ಕೊಟ್ಟಿದ್ದಾನೆ. ಡ್ರಾ ದ ಗ್ರಾಫ್ ಬಿಟ್ವೀನ್ K ಆ್ಯಂಡ್ 1/T ಆ್ಯಂಡ್ ಕ್ಯಾಲ್ಕುಲೇಟ್ ಇಟ್ಸ್ ವ್ಯಾಲ್ಯೂ ಆಫ್ A ಆ್ಯಂಡ್ EA ಅಂತ ಹೇಳಿದ್ದಾರೆ. ಸೊ ಗ್ರಾಫ್ನ ನೀವು ಫಸ್ಟು ಪ್ರತಿಯೊಂದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ. ಅದಾದಮೇಲೆ ನೀವೇನು ಮಾಡಿ ಗ್ರಾಫ್ನ ಪ್ಲಾಟ್ ಮಾಡಿ. ಸೊ ಈ ಗ್ರಾಫ್ನ ನಿಮ್ಗೆ ಆಲ್ರೆಡಿ ಪ್ಲಾಟ್ ಮಾಡಿ ತೋರಿಸಿರ್ತಾರೆ. ಸೊ ಯಾವ ಥರ ಬರುತ್ತೆ ಅಂತ ಹೇಳಿದರೆ ಸೊ ನಮಗೆ ಗೊತ್ತು ರಿಲೇಷನ್ಶಿಪ್ ಬಿಟ್ವೀನ್ ಏನು ನಮ್ಮ EA ಮತ್ತು ಲಾಗ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಲಾಗ್ K ವಿಚ್ ಇಸ್ ಈಕ್ವಲ್ ಟು ಲಾಗ್ A minus EA divided by 2.303 R. ಸೊ 1 divided by T. ಎಸ್ ಗೊತ್ತಿದೆ ಅಂತ ಹೇಳಿ ಅನ್ಕೋತೀನಿ ಫಾರ್ಮುಲಾ. ಸೊ ಇವಾಗ ನಾವು ಮತ್ತೆ ಗ್ರಾಫ್ನ ಪ್ಲಾಟ್ ಮಾಡಿ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಸೊ ಲಾಗ್ K ವರ್ಸಸ್ ನಾವೇನು ಮಾಡಬೇಕಾಗುತ್ತೆ. ಸೊ 1/T ಅಪ್ಲೈ ಮಾಡ್ಕೋತೀವಿ. ಸೊ ಅವಾಗ ನಮಗೆ ಗ್ರಾಫ್ ಯಾವ ಥರ ಸಿಗುತ್ತೆ ಈ ಥರ ಸಿಗುತ್ತೆ. ನೆಕ್ಸ್ಟು ಇಲ್ಲಿ ಇಂಟರ್ಸೆಪ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಲಾಗ್ A ಸ್ಲೋಪ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಇದು ಮೈನಸ್ EA divided by 2.303 R ಆಗಿರುತ್ತೆ. ಸೊ ಈ ಗ್ರಾಫ್ನ ಪ್ಲಾಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಷ್ಟು ಕ್ವಶನ್ಸು ವೆರಿ ಇಂಪಾರ್ಟೆಂಟು. ಸೊ ನಾನು ಎಲ್ಲ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ಗಳನ್ನು ಕೂಡ ಇಲ್ಲಿ ಹಾಕಿದ್ದೀನಿ. ಇದ್ರ ಜೊತೆಗೆ ಒಂದಷ್ಟು ಕ್ವಶನ್ಸ್ಗಳು ಅಂದರೆ ಯಾರೆಲ್ಲ ಓಕೆ ನಾನು ಇನ್ನೂ ಬೆಸ್ಟಾಗಿ ಓದಬೇಕು ಎಲ್ಲೂ ಕೂಡ ಒಂದೇ ಒಂದು ಮಾರ್ಕ್ಸನ್ನು ಕೂಡ ಮಿಸ್ ಮಾಡ್ಕೋಬಾರ್ದು ಅಂತಂದರೆ ದಯವಿಟ್ಟು ಕೂಡ ನಿಮಗೆ ಯಾವ್ಯಾವೆಲ್ಲ ಪ್ರಾಬ್ಲಮ್ಸ್ನ ಮಾಡ್ಸಿರ್ತಾರೆ ಆ ಪ್ರಾಬ್ಲಮ್ಸ್ನು ಕೂಡ ಬಿಡಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋಸ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಎಕ್ಸಾಮ್ನ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್. ಸೊ ವೆರಿ ಥ್ಯಾಂಕ್ ಯು. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಬೇರೆಯವರು ಕೂಡ ಶೇರ್ ಮಾಡೋದನ್ನ ಮರಿಬೇಡಿ.